ನಮಸ್ಕಾರ, ನಾನು ನಿಮ್ಮ RMC ಕನ್ನಡಿಗ ಮಾತಾಡ್ತಾ ಇರೋದು. ಇದು ನನ್ನ ಹೊಸ ಅಕೌಂಟು. ಯಾರ್ಯಾರು ಫಾಲೋ ಮಾಡ್ಕೊಂಡಿದ್ರೆ ಎಲ್ರಿಗೂ ಧನ್ಯವಾದ. ಯಾರಿನ್ನೂ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ತುಂಬ ದೊಡ್ಡವರ ಆಶೀರ್ವಾದದಿಂದ ನನ್ನ ಹಳೆ ಅಕೌಂಟ್ ಹೋಯಿತು. ಹೆಂಗೋ ಈ ಅಕೌಂಟು 10K ಆಗಿದೆ. ಬೇಗ ಫಾಲೋ ಮಾಡಿ. ಈ ವಾರ ಅಂತೂ ಎಂಟರ್ಟೈನ್ಮೆಂಟ್ಗೆ ಬರೋಲ್ಲ ಅನ್ಕೋತೀನಿ. ಏಕೆಂದರೆ ನಾರ್ಮಲಾಗಿ ಬಿಟ್ಟಾಗಲೇ ಅವನೇ ಫುಲ್ ಎಂಟರ್ಟೈನರು. ಅದರಲ್ಲೂ ಇಂಥ ಅವಕಾಶ ಕೊಟ್ಟು ನೀನು ಈ ಥರನೇ ಇರು, ನೀನು ಹೆಂಗೆ ಬೇಕು ಹಂಗೆ ಆಡು, ನೀನು ಆಡಿದ್ದೇ ಆಟ ಅಂತ ಏನಾದರೂ ಒಂದು ಫ್ರೀಯಾಗಿ ಬಿಟ್ಟರೆ ಕೇಳೋದೇ ಬೇಡ. ಈ ಸ್ಕೂಲ್ ಟಾಸ್ಕಲ್ಲಿ ನಡೀತು ಗೊತ್ತಾ ಮಜಾ, ಆ ಮಜಾ ಅದಕ್ಕಿಂತ ಡಬಲ್ ಆಯ್ತದೆ ಈ ವಾರ. ಆದರೆ ಬೇಜಾರಿನ ವಿಚಾರ ಏನಪ್ಪ ಅಂದರೆ ಎಲ್ಲ ಜೊತೆಲಿದ್ದವ್ರೆ ಅವನ್ನ ಎಲಿಮಿನೇಟ್ ಮಾಡೋರೆ. ತೊಂದರೆ ಇಲ್ಲ, ಅವನು ಈ ಲಾಸ್ಟ್ ಸೀಸನ್ ಲಾಸ್ಟ್ವರೆಗೂ ಅವನು ಎಲಿಮಿನೇಟ್ ಆದ್ರೂ ಸೇವ್ ಮಾಡೋಕ್ಕೆ ನಾವಿದ್ದೀವಿ. ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ಡೇ ಬೈ ಡೇ ಒಬ್ಬೊಬ್ಬರು ಮುಖವಾಡ ಕಳಿಸ್ತಾ ಹೋಯ್ತೈತೆ. ಅದು ಖುಷಿ ವಿಚಾರ, ತೊಂದರೆ ಇಲ್ಲ. ಅವನಿಗೆ ಗೊತ್ತಾಗದೇ ಇರ್ಬೋದು ಒಳಗಿರೋರು ಯಾರ್ಯಾರು ಹಿಂಗೆ ಅಂತ. ಆಚೆ ಇರೋ ಅವನ ಅಭಿಮಾನಿಗಳು ಗೊತ್ತೈತೆ. ನಾವು ಯಾರ್ಯಾರಿಗೆ ಹೆಂಗೆ ಪಾಠ ಕಲಿಸ್ತೀವಿ. ಹೋದ ವಾರ ಒಂದಷ್ಟು ಜನ ನಾನು ಹಾಕಿರೋ ವೀಡಿಯೋಗೆ ಬ್ರದರ್ ಪ್ರೋಮೋ ನೋಡಿ ಏನು ಮಾತಾಡಿ ಅಂದರು. ಫುಲ್ ಎಪಿಸೋಡೇ ನೋಡ್ತಾ ಇದ್ದೀರಲ್ಲಪ್ಪ ನೀವು. ನಿಮ್ಮ ಅಕೌಂಟಲ್ಲಿ ಹಾಕಿ ವೀಡಿಯೋನ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನನ್ನ ಅಕೌಂಟಲ್ಲಿ ನನಗೆ ಯಾವ್ದು ಸರಿ ಅನ್ಸೋದು ಅದ್ರ ಬಗ್ಗೆ ಮಾತ್ರ ಹಾಕೋದು. ನಾನು ಇನ್ನೊಬ್ಬರ ಅಭಿಪ್ರಾಯ ತಗೊಬಂದು ನಾನು ವೀಡಿಯೋ ಮಾಡಲ್ಲ. ನನ್ನ ಸ್ವಂತ ಅಭಿಪ್ರಾಯ ಏನೈತೆ ಅದ್ರ ಬಗ್ಗೆ ಮಾತ್ರ ನಾನು ವೀಡಿಯೋ ಮಾಡೋದು. ನಾನು ಪ್ರೋಮೋ ನೋಡ್ಬಿಟ್ಟು ಹಾಕಿದ್ರು ನನ್ನ ಡಿಸಿಷನ್ ಹಂಗೆ ಇರುತ್ತೆ. ಫುಲ್ ಎಪಿಸೋಡ್ ನೋಡಿ ಹಾಕಿದ್ರು ನನ್ನ ಡಿಸಿಷನ್ ಹಂಗೆ ಇರುತ್ತೆ. ನನ್ನ ಡಿಸಿಷನ್ ಯಾವತ್ತೂ ಚೇಂಜ್ ಮಾಡಲ್ಲ ನಾನು. ಯಾರ್ದೋ ಒಬ್ರು ಫ್ರೆಂಡ್ಶಿಪ್ ಆದ ಅಡ್ಗೆ ಅವ್ರದ್ದು ಸೇರಿಸಿ ಇವರು ಒಳ್ಳೆಯವರು ಅನ್ನಲ್ಲ, ಯಾರ ಜೊತೆನೋ ಕಿತ್ತಾಡಿದ್ರೆ ಅವರು ಕೆಟ್ಟವರು ಅನ್ನಲ್ಲ. ನನಗನ್ಸಿದ್ದು ಏನು ಗೊತ್ತಾ, ನಮ್ಮ ಹುಡುಗ ಗೆಲ್ಲಬೇಕು ಅಷ್ಟೇ. ನಮ್ಮ ಪ್ರಯತ್ನ ಅವ್ನು ಗೆಲ್ಲೋವರೆಗೂ ನಡೀತಾ ಇರುತ್ತೆ. ವೋಟಿಂಗ್ ಲೈನ್ ಸ್ಟಾರ್ಟ್ ಆದಮೇಲೆ ದಯವಿಟ್ಟು ಯಾರಿಗಾದ್ರೂ ಗೊತ್ತಿಲ್ಲದೆ ತಿಳಿಸ್ಬಿಟ್ಟು ಬೇಗ ವೋಟ್ ಮಾಡಿಸಿ.